ಮತ್ತೊಂದು ಕಡೆ SIT ಕಚೇರಿಗೆ ಭವಾನಿ ರೇವಣ್ಣ ಹಾಜರಾಗಿದ್ದಾರೆ. SIT ಕಚೇರಿಗೆ ಭವಾನಿ ರೇವಣ್ಣ ಹಾಜರಾಗಿ ವಿಚಾರಣೆಯನ್ನ ಎದುರಿಸಲಿಕ್ಕಿದ್ದಾರೆ. ವಕೀಲರ ಜೊತೆಗೆ ಭವಾನಿ ರೇವಣ್ಣ ಅವರು ಬಂದಿರೋದು. ನಿರೀಕ್ಷಣಾ ಜಾಮೀನು ಮಂಜೂರು ಆಗ್ತಾ ಇದ್ದಂತೆ ಭವಾನಿ ರೇವಣ್ಣ SIT ಕಚೇರಿಗೆ ವಕೀಲರ ಜೊತೆಗೆ ಬಂದಿದ್ದಾರೆ. ಭವಾನಿ ರೇವಣ್ಣ ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇತ್ತು. ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಆಗ್ತಾ ಇದ್ದಂತೆ, ಅವರಿಗೆ ರಿಲೀಫ್ ಸಿಗ್ತಾ ಇದ್ದಂತೆ ಈಗ ಭವಾನಿ ರೇವಣ್ಣ ಅವರು ವಕೀಲರ ಜೊತೆಗೆ SIT ಕಚೇರಿಗೆ ಆಗಮಿಸಿದ್ದಾರೆ. ಈಗಾಗಲೇ ಕೋರ್ಟ್ ಸ್ಪಷ್ಟ ಸೂಚನೆಯನ್ನ ನೀಡಿದೆ, ಭವಾನಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಕೂಡದು ಅಂತ. ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ ಭವಾನಿ ರೇವಣ್ಣ ಅವರಿಗೆ. ಸೊ ನಿರೀಕ್ಷಣಾ ಜಾಮೀನು ಮಂಜೂರು ಆಗ್ತಾ ಇದ್ದಂತೆ ಅವರು SIT ಕಚೇರಿಗೆ ಬಂದಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗರಾಜಿಂದ. ನಾಗರಾಜ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ನಿರೀಕ್ಷಣಾ ಜಾಮೀನು ಸಿಗ್ತಾ ಇದ್ದಂಗೆ ಬಂದಿದ್ದು ಭವಾನಿ ರೇವಣ್ಣ. ಶ್ರೀಪಾದ್ ಪಾಟೀಲ್, ಏನಿವತ್ತು ಹೈಕೋರ್ಟ್ ನಲ್ಲಿ ಭವಾನಿ ರೇವಣ್ಣಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರಾಯಿತು. ಈ ಹಿನ್ನೆಲೆಯಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರಾದ ಕೆಲವೇ ಗಂಟೆಗಳಲ್ಲಿ ಆಕೆ SIT ಅಧಿಕಾರಿಗಳ ಎದುರು ಹಾಜರಾಗ್ತಾ ಇರತಕ್ಕಂಥದ್ದು. ಈಗಾಗಲೇ ಅವರು ವಕೀಲರ ಜೊತೆ SIT ಆವರಣದಲ್ಲಿರ್ತಕ್ಕಂಥ SIT ಕಚೇರಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು, ಹೈಕೋರ್ಟ್ ನಲ್ಲಿ ಸುಮಾರು 11:30 ಅಷ್ಟಿಗೆ ಒಂದು ಆದೇಶ ಸಿಗುತ್ತೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಇವತ್ತು 1 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈ ಅವಧಿಯಲ್ಲಿ ವಿಚಾರಣೆಗೆ ಬಂದಿರತಕ್ಕಂಥದ್ದು. ಇದನ್ನ ನೋಡ್ತಾ ಇದ್ರೆ SIT ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಆಕೆಯನ್ನ ಬಂಧಿಸುವಲ್ಲಿ ವಿಫಲರಾದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದೇಳೋದು. ಯಾಕಂತಂದ್ರೆ 1:30 ಗಂಟೆಯಲ್ಲಿ SIT ಕಚೇರಿಯನ್ನ ತಲುಪೋ ದೂರದಲ್ಲಿದ್ರು ಸಹ SIT ಅಧಿಕಾರಿಗಳು ಅರೆಸ್ಟ್ ವಾರೆಂಟ್ ಅನ್ನ ಪಡೆದುಕೊಂಡ್ರು. ಕೆಳ ಹಂತದ ನ್ಯಾಯಾಲಯದಲ್ಲಿ ಆಕೆಯ ನಿರೀಕ್ಷಣಾ ಜಾಮೀನು ವಜಾ ಆಗಿತ್ತು. ಇಷ್ಟೆಲ್ಲ ಕಾಲಾವಕಾಶ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸಹ ಆಕೆಯನ್ನ ಬಂಧಿಸಿರ್ಲಿಲ್ಲ. ಇದು ಎಲ್ಲೋ ಒಂದ್ ಕಡೆ ಭವಾನಿ ರೇವಣ್ಣಗೆ ವರದಾನ ಆಗಿತ್ತು. ಹೀಗಾಗಿ ಆಕೆ ಇವತ್ತು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಂಡು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಇನ್ನು ವಿಚಾರಣೆ ವೇಳೆಯಲ್ಲಿ ಏನು ಈಗಾಗಲೇ ಪ್ರೊಫೆಸರ್ ರವಿ ವರ್ಮ ಕುಮಾರ್ ಹೈಕೋರ್ಟ್ ನಲ್ಲಿ SIT ಪರ ವಕೀಲರಾಗಿ ವಾದವನ್ನ ಮಂಡಿಸಿದ್ರು. ಆ ವೇಳೆಯಲ್ಲಿ ಹೇಳಿದ್ರು, ಈ ಒಂದು ಕಿಡ್ನಾಪ್ ಕೇಸ್ನ ಮಾಸ್ಟರ್ ಮೈಂಡ್ ಭವಾನಿ ರೇವಣ್ಣ ಅಂತೇಳಿ ಅದಕ್ಕೆ ಸಂಬಂಧಿಸಿದಂತೆ ಏನು ಅವರ ಬಳಿ ಒಂದಷ್ಟು ಆಡಿಯೋಗಳು, ಏನು ಆರೋಪಿಗಳನ್ನ ಕಿಡ್ನಾಪ್ ಕೇಸಲ್ಲಿ ಸತೀಶ್ ಬಾಬಣ್ಣರನ್ನ ಬಂಧನ ಮಾಡಿದ್ರು SIT. ಈ ವೇಳೆಯಲ್ಲಿ ಒಂದಷ್ಟು ಆಡಿಯೋ ರೆಕಾರ್ಡ್ಗಳನ್ನ ವಶಕ್ಕೆ ತೆಗೆದುಕೊಂಡಿದ್ರು SIT. ಆ ಒಂದು ಆಡಿಯೋಗಳನ್ನ ಇಟ್ಕೊಂಡು ಈಗ ಭವಾನಿ ರೇವಣ್ಣಗೆ SIT ಪ್ರಶ್ನೆಗಳನ್ನ ಮಾಡುವಂಥದ್ದು. ಆದ್ರೆ 5 ಗಂಟೆವರೆಗೆ ಅಷ್ಟೇ ಅವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಕೋರ್ಟ್ ಅನುಮತಿ ನೀಡಿರೋದ್ರಿಂದ 5 ಗಂಟೆವರೆಗೂ ಎಷ್ಟಾಗುತ್ತೋ ಅಷ್ಟು ವಿಚಾರಣೆಯನ್ನ ಮಾಡಿ ನಂತರ ವಿಚಾರಣೆಗೆ ನಾಳೆಯೂ ಬನ್ನಿ ಅಂತೇಳಿ ಒಂದು ನೋಟಿಸ್ ಕೊಟ್ಟು ಕಳಿಸುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ ನಾಗರಾಜ್, ಈಗ ವಿತ್ ಕಸ್ಟಡಿ ವಿದೌಟ್ ಕಸ್ಟಡಿ ಯಾವ ರೀತಿ ವಿಚಾರಣೆ ವ್ಯತ್ಯಾಸವನ್ನು ನಾವು ತಿಳ್ಕೋಬಹುದು? ಶ್ರೀಪಾದ್, ಇಲ್ಲಿ ಪ್ರಮುಖವಾಗಿ ಯಾವುದೇ ಆರೋಪಿಯನ್ನ ಏನು ಕಸ್ಟಡಿಯಲ್ಲಿ ಬಂಧಿಸಿ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆ ಮಾಡೋದಕ್ಕೂ ಮತ್ತೆ ಯಾವುದೇ ಕಸ್ಟಡಿ ಇಲ್ಲದೆ ವಿಚಾರಣೆ ಮಾಡೋದಕ್ಕೂ ಸಾಕಷ್ಟು ಸಾಮ್ಯತೆ ಇರುತ್ತೆ. ಯಾಕಂತಂದ್ರೆ ಕಸ್ಟಡಿಯಲ್ಲಿ ಇದ್ದಾಗ ಅವರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವರು ವಾಸ್ತವಾಂಶಗಳನ್ನ ಬಾಯಿ ಬಿಡುವ ಸಾಧ್ಯತೆಗಳಿರ್ತವೆ, ಮತ್ತೆ ಕಾನೂನು ಕಂಟಕ ಮತ್ತಷ್ಟು ಜಾಸ್ತಿ ಆಗುವ ಸಾಧ್ಯತೆಗಳಿರೋ ಹಿನ್ನೆಲೆಯಲ್ಲಿ ಅವರು ವಿಚಾರಣೆಗೆ ಸ್ಪಂದಿಸ್ತಾರೆ ಅನ್ನೋದು ತನಿಖಾಧಿಕಾರಿಗಳ ಅಭಿಮತ. ಹೀಗಾಗಿ ಬಂಧಿಸಿ ಅವರನ್ನ ವಿಚಾರಣೆಗೆ ಒಳಪಡಿಸೋದೆ ಸಾಕಷ್ಟು ಪ್ರಕರಣಗಳಲ್ಲಿ, ಅದರಲ್ಲೂ ಏನು ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ದಂತ ಸಂದರ್ಭದಲ್ಲಿ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ರೆ ಅಷ್ಟೇ ಸತ್ಯಾಂಶವನ್ನ ಹೊರಗೆ ತೆಗೆದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ತನಿಖಾಧಿಕಾರಿಗಳ ಅಭಿಮತ. ಆದ್ರೆ ಇದು ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ರು ಸಹ ಇಲ್ಲಿ ಇವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿರೋದ್ರಿಂದ ಜೊತೆಗೆ ಒಂದಷ್ಟು ರಿಸ್ಟ್ರಿಕ್ಷನ್ ಇದೆ SITಗೆ. ಏನು 5 ಗಂಟೆವರೆಗೂ ಮಾತ್ರ ವಿಚಾರಣೆ ಮಾಡಬೇಕು, 5 ಗಂಟೆ ನಂತರ ವಿಚಾರಣೆಗೆ ಒಳಪಡಿಸೋದಿಲ್ಲ ಅಂತ ಹೇಳಿರೋದ್ರಿಂದ ಈ ಒಂದು ಕಾಲವನ್ನ ಆಕೆ ನಿರಾಕರಿಸ್ತಾ, ತನ್ನ ಮೇಲೆ ಇರತಕ್ಕಂಥ ಆರೋಪಗಳನ್ನ ನಿರಾಕರಿಸ್ತಾ, ಅದಕ್ಕೆ ಸಾಕ್ಷಿ ಏನಿದೆ ಅಂತ ಹೇಳಿ SIT ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡಿಕೊಂಡು ಇಲ್ಲ ಈ ರೀತಿಯಾಗಿ ಏನೋ ಆಗಿಲ್ಲ ಅಂತ ಹೇಳಿ ಸಬೂಬುಗಳನ್ನ ಹೇಳ್ಬೋದು. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಈ ಒಂದು ಅಂಶಗಳನ್ನ ಇಟ್ಕೊಂಡು ಏನು ಬರುವ ಶುಕ್ರವಾರಕ್ಕೆ ಅವರ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನು ಅವಧಿ ಮುಗಿಯುತ್ತೆ, ಆ ವೇಳೆ ವಿಚಾರಣೆ ವೇಳೆಯಲ್ಲಿ ಇವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನೋ ವಿಚಾರವನ್ನ ನ್ಯಾಯಾಲಯದ ಗಮನಕ್ಕೂ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಸದ್ಯಕ್ಕೆ ಅವರಿಗೆ ಸಂಬಂಧಿಸಿದಂತೆ ಏನೆಲ್ಲ ಆಡಿಯೋ ರೆಕಾರ್ಡ್ಗಳು ಸಿಕ್ಕಿದ್ವೋ ಅವುಗಳನ್ನ ಇಟ್ಕೊಂಡು ಅವರನ್ನು ಇವತ್ತು ಪ್ರಶ್ನೆ ಮಾಡುವ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಈಗ ತನಿಖೆಗೆ ಸಹಕರಿಸಬೇಕು ಅನ್ನೋದು ಮುಖ್ಯ, ಮತ್ತು ಈಗ ಇವರಿಗೆ ಜಾಮೀನು ಸಿಕ್ಕಿರೋದ್ರಿಂದ ಕಸ್ಟಡಿಯಲ್ಲಿ ಕೂತ್ಕೊಂಡು ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತಿಲ್ಲ. ಸೊ
SIT ಅಧಿಕಾರಿಗಳು ಕರೆದಾಗ್ಲೆಲ್ಲ ಇವರು ವಿಚಾರಣೆಗೆ ಬರಬೇಕಾ ಅಥವಾ ಅದಕ್ಕೂ ಇತಿಮಿತಿ ಇದೆಯಾ? ಶ್ರೀಪಾದ್, ಅಂತಹ ಯಾವುದೇ ಇತಿಮಿತಿಗಳನ್ನ ಹೈಕೋರ್ಟ್ ಹಾಕಿಲ್ಲ. ಏನು ವಿಚಾರಣೆಗೆ ಸಂಪೂರ್ಣವಾದ ಸಹಕಾರವನ್ನ ನೀಡಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಒಂದ್ ಕಡೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಹೈಕೋರ್ಟ್ಗೆ ತಿಳಿಸಿರ್ತಕ್ಕಂಥದ್ದು ಈ ಒಂದು ಕಿಡ್ನಾಪ್ ಕೇಸ್ನ ಸಂಪೂರ್ಣ ಕಿಂಗ್ ಪಿನ್ ಇವರೇ, ಈ ಮಾಸ್ಟರ್ ಮೈಂಡ್ ಇವರೇ, ಭವಾನಿ ರೇವಣ್ಣ ಅವರೇ ಅಂತ ಹೇಳಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಇಲ್ಲಿ ಅವರು ಯಾವ ರೀತಿ ವಿಚಾರಣೆಗೆ ಸಹಕರಿಸ್ತಾರೆ ಅನ್ನೋದು ಅವರ ಒಂದು ಸಿಕ್ಕಿರ್ತಕ್ಕಂಥ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮುಂದುವರಿಯೋದ್ರ ಬಗ್ಗೆ ಒಂದು ದೊಡ್ಡ ಎಫೆಕ್ಟ್ ಇರುತ್ತೆ. ಯಾಕಂದ್ರೆ ಮುಂದಿನ ವಿಚಾರಣೆಯಲ್ಲಿ ಇವರು ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ, ಇವರನ್ನ ಬಂಧಿಸೇ ನಾವು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ SIT ತಮ್ಮ ವಕೀಲರ ಮುಖಾಂತರ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾದ್ರೆ ಆಗ ಮತ್ತೆ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇರ್ತದೆ. ಈ ನಿಟ್ಟಿನಲ್ಲಿ ಅವರು ವಿಚಾರಣೆಗೆ ಒಂದ್ ಕಡೆ ಸ್ಪಂದಿಸಿ ವಾಸ್ತವಾಂಶಗಳನ್ನ ಒಪ್ಕೊಂಡ್ರೆ ಅವ್ರಿಗೆ ಇಲ್ಲ ಇವರು ಈ ರೀತಿ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡುವ ಸಾಧ್ಯತೆಗಳು ಇರ್ತವೆ. ಈ ನಿಟ್ಟಿನಲ್ಲಿ ಭವಾನಿ ರೇವಣ್ಣ ಅವರಿಗೆ ಒಂದ್ ಕಡೆ ಇದು ತಾತ್ಕಾಲಿಕ ರಿಲೀಫ್ ಆಗಿದ್ರು ಸಹ ಅವರಿಗೆ ಸಂಪೂರ್ಣವಾಗಿ ಕಾನೂನು ಸಂಕಷ್ಟದಿಂದ ಪಾರಾಗೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂತಂದ್ರೆ ಏನು ಹಿಂದೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಒಂದಷ್ಟು ಆಡಿಯೋಗಳು ಸಿಕ್ಕಿದೆ, ಇದರಲ್ಲಿ ಇವರ ಸಂಭಾಷಣೆ ಇದೆ, ಇವರ ಹೆಸರನ್ನ ಉಲ್ಲೇಖಿಸಿ ಆರೋಪಿಗಳು ಸಂಭಾಷಣೆಯನ್ನು ನಡೆಸಿದರೆ ಈ ಒಂದು ಪ್ರಕರಣದ ಸಂಪೂರ್ಣ ಹೊಣೆ ಅವರದೇ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ನ್ಯಾಯಾಲಯಕ್ಕೆ. ಈ ಅಂಶಗಳ ಬಗ್ಗೆ ಯಾವ ರೀತಿ ಅವರು ಉತ್ತರವನ್ನ ಕೊಡ್ತಾರೆ, ಮತ್ತೆ ಅವ್ರ ಪರ ವಕೀಲರು ಏನಾದ್ರು ಸಮಜಾಯಿಷಿಯನ್ನ ಕೊಡ್ತಾರೆ ಇಲ್ಲ ಅಂತ ಏನು ಆರೋಪ ಮಾಡ್ತಾ ಇದೆ SIT, ಆ ಸಂದರ್ಭದಲ್ಲಿ ಅವರು ಇರ್ಲಿಲ್ಲ ಅಥವಾ ಅಲ್ಲಿ ಇದು ಸಂಪೂರ್ಣ ಸುಳ್ಳು ಅನ್ನೋದಕ್ಕೆ ಏನಾದ್ರು ಎವಿಡೆನ್ಸ್ ಅನ್ನ ತೋರಿಸ್ತಾರ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತಿನಿಂದ SIT ಡ್ರಿಲ್ ಭವಾನಿ ರೇವಣ್ಣಗೆ ಶುರುವಾಗುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.